ಧಾರಾಕಾರ ಮಳೆಗೆ ನೆಲಕ್ಕುರುಳಿದ ಬೃಹತ್ ಗಾತ್ರದ ಮರ. ಕೊಟ್ಟಿಗೆರ ಬನ್ನೇರುಘಟ್ಟ ರಸ್ತೆಯ ಕಾಮಾಕ್ಷಿ ಲೇಔಟ್ನಲ್ಲಿ ಆಗಿರೋ ಘಟನೆ ಇದು. ಗಾಳಿ ಮಳೆಗೆ ಮರ ಬೀಳ್ತಾ ಇರುವಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರತಿನಿತ್ಯ ಮಹಿಳೆಯರು, ಮಕ್ಕಳು ಸೇರಿ ನೂರಾರು ಜನ ಓಡಾಡುವಂತಹ ರಸ್ತೆ, ನೂರಾರು ವಾಹನಗಳು ಸಂಚಾರ ಮಾಡೋ ರಸ್ತೆ ಇದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ನಿನ್ನೆ ಸುರಿದಿರುವಂತಹ ಮಳೆಗೆ 206ಕ್ಕೂ ಹೆಚ್ಚು ಮರಗಳು ಬೆಂಗಳೂರಿನ 8 ವಲಯಗಳಲ್ಲಿ ಧರಾಶಾಹಿ ಆಗ್ಬಿಟ್ಟಿದೆ. ಅಂದ್ರೆ ಇದು ರಿಜಿಸ್ಟರ್ ಆಗಿರುವಂತಹ ಕಂಪ್ಲೇಂಟ್ಗಳ ಆಧಾರದ ಮೇಲೆ ಅಲ್ಲೇ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಆದರೆ ಎಲ್ಲೂ ಕೂಡ ಪ್ರಾಣಹಾನಿ ಆಗಿಲ್ಲ. ಜನ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಸಿಟಿವಿ ಫುಟೇಜ್ನಲ್ಲಿ ಆ ದೃಶ್ಯ ಸರಿಯಾಗಿದೆ. ಜೋರಾಗಿ ಗಾಳಿ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಆ ದೊಡ್ಡ ಮರ ಧರೆಗುರುಳಿದೆ. ಆದರೆ ಅದು ಮುಖ್ಯ ರಸ್ತೆ ಅಂತ ಕಾಣುತ್ತೆ. ಅದೇ ರಸ್ತೆಯಲ್ಲಿ ತುಂಬ ಜನ ಸಂಚಾರ ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ರು. ಆದರೆ ಮಳೆ ಬಂದಿರುವಂಥ ಹಿನ್ನೆಲೆ ಎಲ್ಲರೂ ಅವರವರ ಮನೆ ಒಳಗಡೆ ಇದ್ದಾರೆ. ಆದರೆ ಅಲ್ಲಿ ಯಾವುದಾದ್ರೂ ವಾಹನ ಹೋಗ್ತಾ ಇದ್ರು ಕೂಡ ತುಂಬಾನೇ ಡೇಂಜರಸ್ ಆಗಿತ್ತು. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಬೆಂಗಳೂರಿನ 8 ವಲಯದಲ್ಲಿ 206ಕ್ಕೂ ಹೆಚ್ಚು ಮರಗಳು ಧರಾಶಾಹಿ ಆಗಿದೆ. ಅದರಲ್ಲಿ ಇದು ಕೂಡ ಒಂದು. ಸೊ ಇದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಏನ್ ಹೇಳ್ತಾರೆ ಸ್ಥಳೀಯರು? ಈ ಮರ ಏನಾದ್ರೂ ಹಳೆಯದಾಗುತ್ತಾ? ಸಭಾ ಪ್ರಮುಖವಾಗಿರುವಂತದ್ದು ಈ ರೀತಿಯ ಬೃಹತ್ ಮರಗಳೇನಿರ್ತವೆ, ಇದು ಬಿದ್ದಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಾಗುವಂತ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಈ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಮರಗಳು ಬಿದ್ದಾಗ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ. ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅವರು ಓಡಾಡ್ತಾ ಇರ್ತಾರೆ. ಜೊತೆಗೆ ವೆಹಿಕಲ್ಸ್ ಗಳನ್ನ ಪಾರ್ಕ್ ಮಾಡಿರ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ಹಾನಿ ಆಗುವಂತ ಚಾನ್ಸಸ್ಗಳು ಕೂಡ ಇರ್ತವೆ. ಜೊತೆಗೆ ಈಗ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಈ ಹಿಂದೆ ಅಂದ್ರೆ ಈ ಮೊದಲೇ ನಾವು BBMPಯ ಫಾರೆಸ್ಟ್ ವಿಂಗಿಗೆ ಪತ್ರವನ್ನ ಬರೆದಿದ್ವಿ. ಫುಟ್ಪಾತ್ ಮೇಲೆ ಬಂದಿರುವಂತಹ ರೆಂಬೆ ಕೊಂಬೆಗಳನ್ನ ಕತ್ತರಿಸಬೇಕು ಅಥವಾ ಕಟ್ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ BBMPಯ ಫಾರೆಸ್ಟ್ ವಿಂಗ್ಗೆ ಪತ್ರವನ್ನ ಬರೆದಿದ್ವಿ. ನಾವು ಎಷ್ಟು ಬಾರಿ ಪತ್ರವನ್ನ ಬರೆದ್ರು ಕೂಡ ಅವರು ಬಂದು ಈ ಕಂಪ್ಲೀಟ್ ಆಗಿ ಯಾವ ಒಂದು ಮರದ ರೆಂಬೆ ಕೊಂಬೆಗಳು ವಾಲಿರ್ತವೆ ಅಂತವನ್ನ ಕಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ರು. ಜೊತೆಗೆ ಈ ಟೊಳ್ಳಾಗಿರುವಂತಹ ಮರಗಳೇನಿರ್ತವೆ ಅವನ್ನ ಕೂಡ ಕಟ್ ಮಾಡೋದಕ್ಕೆ ಹೇಳಿದ್ವಿ. ಆದ್ರೆ ಇಲ್ಲಿವರೆಗೂ ಕೂಡ ಕಟ್ ಮಾಡಿಲ್ಲ ಅನ್ನೋ ಮಾಹಿತಿಯನ್ನ ಕೂಡ ಈಗ ಬೆಂಗಳೂರಿನಾದ್ಯಂತ ಈ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ವಾಸವಾಗಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಘಟನೆ ನಡೆದಿರೋದು ಕೊಟ್ಟಿಗೆರೆ ಬನ್ನೇರುಘಟ್ಟೆ ರಸ್ತೆಯಲ್ಲಿರುವಂತಹ ಕಾಮಾಕ್ಷಿ ಲೇಔಟ್ ನಲ್ಲಿ ರಾತ್ರಿ 10:30ರ ಸುಮಾರಿಗೆ ಧಾರಾಕಾರ ಮಳೆ ಆಗ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಆ ಒಂದು ಮರ ನೆಲಕ್ಕೆ ಬೀಳ್ತಾ ಇರುವಂತದ್ದು ಸದ್ಯ ಸಿಸಿಟಿವಿ ದೃಶ್ಯಾವಳಿಯಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಆದ್ರೆ ಇದೊಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು ಸಭಾ. ಯಾಕಂದ್ರೆ ಮುಂದಿನ ಹಂತದಲ್ಲಿ ಮಳೆ ಕೂಡ ಜಾಸ್ತಿ ಆಗುವ ಚಾನ್ಸಸ್ಗಳು ಕೂಡ ಇರೋದ್ರಿಂದ ಈ ರೀತಿಯಲ್ಲಿ ಯಾವೆಲ್ಲ ಈ ಫುಟ್ಪಾತ್ ಮೇಲೆ ಬಂದಿರುವಂತಹ ರೆಂಬೆ ಕೊಂಬೆಗಳಾಗಿರ್ಬೋದು ಅಥವಾ ಯಾವೆಲ್ಲ ಮರಗಳು ಈ ಬೀಳುವಂತ ಹಂತದಲ್ಲಿವೆ ಅವೆಲ್ಲವನ್ನೂ ಕೂಡ ಕೆಡುವಂತ ಕೆಲಸವನ್ನ BBMP ಮಾಡ್ಬೇಕಾಗುತ್ತೆ. ಜೊತೆಗೆ ಈಗ ಅಲರ್ಟ್ ಆಗ್ಬೇಕಾಗತ್ತೆ. ಯಾಕಂದ್ರೆ ಬೆಂಗಳೂರಿನಾದ್ಯಂತ ಸಾಕಷ್ಟು ಮರಗಳು ಈಗಾಗಲೇ ಧರೆಗುರುಳಿದೆ. ಜೊತೆಗೆ ರಸ್ತೆಗೆ ಅಡ್ಡಲಾಗಿ ನಿಂತಿರೋದ್ರಿಂದ ಸಂಚಾರ ವ್ಯವಸ್ಥೆ ಕೂಡ ಹದಗೆಟ್ಟಿದೆ. ಹಾಗಾಗಿ ಎಲ್ಲೊಂದ್ ಕಡೆ ಇವೆಲ್ಲವೂ ಕೂಡ ಸರಿ ಹೋಗ್ಬೇಕು ಅಂದ್ರೆ ತ್ವರಿತಗತಿಯಲ್ಲಿ ಆ ಮರಗಳನ್ನ ತೆರವು ಮಾಡುವಂತ ಕೆಲಸವನ್ನ BBMP ಅಧಿಕಾರಿಗಳು ಕೂಡ ಮಾಡ್ಬೇಕಾಗುತ್ತೆ ಸಭಾ. ಥ್ಯಾಂಕ್ ಯು ಸಂದೇಶ್, ಡೀಟೇಲ್ಸ್ಗಾಗಿ. ರಾಜ್ಯದ ಜನ ಬರಗಾಲದಿಂದ ಸಾಕಾಗಿ ಹೋಗಿದ್ರು. ಮಳೆ ಬಂದ್ರೆ ಸಾಕಪ್ಪ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ರು. ಕೊನೆಗೂ ವರುಣದೇವ ಕೃಪೆ ತೋರ್ತಾ ಇದ್ದಾನೆ ರಾಜ್ಯದಲ್ಲಿ. ಆದ್ರೆ ಸ್ಪೆಷಲಿ ಬೆಂಗಳೂರಲ್ಲಿ ಮಳೆಗೆ ನಾವು ರೆಡಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನಾವು ಅನ್ನೋದಕ್ಕಿಂತ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಅದು ರೆಡಿ ಇಲ್ಲ ಅನ್ನೋದು ಇಂತಹ ಚಿತ್ರಣಗಳಿಂದ ಸ್ಪಷ್ಟವಾಗಿ ಗೋಚರಿಸುತ್ತೆ. ಬೆಂಗಳೂರಿನ ಮರಗಳು ಬಿದ್ದಿರೋದ್ರಿಂದ, ಈ ಮಳೆ ನೀರಿನ ಅವಾಂತರದಿಂದ ಸಾಕಷ್ಟು ಜನರಿಗೆ ತೊಂದರೆಯಾಯಿತು. ಸೊ ವಿಜಯನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಅಜ್ಜಿಯೊಬ್ರು ಮರ ಬಿದ್ದಿರೋದ್ರಿಂದ ಹೊರಗಡೆ ಮನೆ ಒಳಗಡೆನೆ ಲಾಕ್ ಆಗಿದ್ರು. ಅವರು ನಮ್ಮ ಪ್ರತಿನಿಧಿ ಪ್ರಗತಿ ಜೊತೆ ಮಾತಾಡಿದ್ದಾರೆ. ಅವರ ನೋವು ಕಷ್ಟ ತೋಡಿಕೊಂಡಿದ್ದಾರೆ, ನೋಡೋಣ. ಓಕೆ,
ವಿಜಯನಗರದ ಪೈಪ್ಲೈನ್ ರೋಡ್ ನಲ್ಲಿ ಮರ ಬಿದ್ದು ಮನೆಯ ಒಳಗಡೆ ಹಿರಿಯ ಜೀವಿಯೊಬ್ಬರು ಸಿಲುಕಿ ಹಾಕಿಕೊಂಡಿದ್ರು. ಜೊತೆಗೆ ಹೊರಗಡೆ ಬರೋದಕ್ಕಾಗದೆ ಪರದಾಟವನ್ನ ಅನುಭವಿಸಿರುವಂತಹ ದೃಶ್ಯಾವಳಿಗಳು ಕೂಡ ಕಂಡು ಬಂದಿತ್ತು. ಈ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಸತತ ವರದಿ ಮಾಡಿ ಕೊನೆಗೂ ಬಿಬಿಎಂಪಿ ಅಧಿಕಾರಿ ಸ್ಥಳಕ್ಕೆ ಬಂದು ಈಗ ಮನೆಯ ಎಂಟ್ರೆನ್ಸ್ ನಲ್ಲಿ ಇರುವಂತಹ ಮರವನ್ನ ತೆರವು ಮಾಡೋ ಕೆಲಸ ಮಾಡಿದ್ದಾರೆ. ನನ್ನ ಜೊತೆಗೆ ಮನೆಯ ಒಳಗಡೆ ಇದ್ದಂತಹ ಉಮಾದೇವಿ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ ಹೇಳಿ, ನೀವು ಹೇಳ್ತಾ ಇದ್ರಿ ಓಟ್ ಕೇಳೋ ಟೈಮಲ್ಲಿ ಬರ್ತಾರೆ, ಬೇರೆ ಟೈಮಲ್ಲಿ ಬರಲ್ಲ ಅಂತ, ಏನಾಗಿತ್ತು ಆ ಸಂದರ್ಭದಲ್ಲಿ? ಯಾವ ಸಂದರ್ಭದಲ್ಲಿ ಮಳೆ ಬಿದ್ದಿದೆ ಅಲ್ಲ, ಅವ್ರಿಗೆ ಓಟ್ ಬೇಕಾದ್ರೆ ಬರ್ತಾರೆ. ಈಗ ನಮಗ್ ಕಷ್ಟ ಅಂದ್ರೆ ಬರ್ಬೇಕಲ್ವಾ. ಈಗ ನೋಡಿ ರಾತ್ರಿ 6:30 ಬಿದ್ದಿದ್ದು ಇದು ನಮ್ಮ ಮೊಮ್ಮಕ್ಕಳು 7 ಗಂಟೆ 8 9 ಗಂಟೆಯಿಂದ ಫೋನ್ ಮಾಡ್ತಾನೆ ಇದಾರೆ. ಈ ಸೊಸೆ ಮಗ ಮೊಮ್ಮಗಳು 4 ಜನ ಮಾಡ್ತಾ ಇದಾರೆ, ಹಿಂದಿಂದೆ ಬರ್ತೀವಿ ಮಳೆಯಲ್ಲಿ ಬರ್ತೀವಿ. ಮಳೆನೂ ನಿಂತಾಯ್ತು, ಎಲ್ಲ ಆಯ್ತು. ಬೆಳಗ್ಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋದ್ರೆ ಆಗ್ಲೂ ಬರ್ಲಿಲ್ಲ. ಬಂದ್ ನೋಡ್ಬಿಟ್ಟು ಆಮೇಲೆ ಬರ್ತೀವಿ ಅಂತ ಹೊರಟೋದ್ರು. ಬೆಸ್ಕಾಮ್ಗೆ ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದ್ರೆ BBMಗೆ ನಾವು ಎಬ್ಬರು ಕಲೆಕ್ಟ್ ಮಾಡ್ಕೊಂಡ್ ಬಂದ್ ಮಾಡ್ಬೇಕು ತಾನೆ, ಅದು ಅವ್ರ ಕೆಲಸ ತಾನೆ. ಈಗ ನಾವು ಟ್ಯಾಕ್ಸ್ ಕಟ್ತೀವಿ, ಮನೆಗೆಲ್ಲ ಮಾಡ್ತೀವಿ, ಅವ್ರು ಕೇಳಿದಲ್ಲೇ ನಾವು ಎಲೆಕ್ಷನ್ಗೆ ವೋಟ್ ಹಾಕ್ತೀವಿ. ಅವ್ರು ನಮ್ಗೊಂದು ಸಣ್ಣ ಪುಟ್ಟ ಹೆಲ್ಪ್ ಈ ತರ ಯಾವಾಗ್ಲೂ ಏನೇನು ಆಗುತ್ತಾ? ಆಗಲ್ಲ. ಈಗ ಸಮಯ ಸಂದರ್ಭ ಅಂತ ಬಂದಾಗ ಅವ್ರು ಮಾಡ್ಬೇಕು ತಾನೆ. ನಮ್ಗೆ ಬಂದು ನಿಂತ್ಕೊಂಡು ಅದೇ ಜೀವಗಳ ಜೊತೆ ಆಟ ಆಡೋದ ಆಗಲ್ಲ. ತಕ್ಷಣ ಬಂದು ಮಾಡ್ಕೊಡ್ಬೇಕು ತಾನೆ. ನಮ್ ಆಗಲ್ಲಪ್ಪ, ತುಂಬಾ ಇದಾಗಿದೆ, ಕಷ್ಟ ಆಗಿದೆ ಮನೆ ಒಳಗೆ, ನಮ್ಗೆ BP ಇದೆ, ಶುಗರ್ ಇದೆ ಅಂತ ಇವ್ರು 4 ಜನ ಮಾಡಿದ್ರು. ನಾನು ಮಾಡ್ತೀನಿ ಅಂದೆ ಫೋನ್ನ, ಬೇಡಿ ನೀವು ಸುಧಾರಿಸ್ಕೊಳ್ಳಿ, ನಿಮ್ ಕೈಲಿ ಆಗಲ್ಲ, ನಾವು ಮಾಡ್ತೀವಿ ಅಂತ ಮಕ್ಕಳು ಮೊಮ್ಮಕ್ಕಳು ಎಲ್ಲ 4 ಜನ ಮಾಡಿದ್ದಾರೆ. ಎಲ್ಲರೂ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ರು, ತುಂಬಾ ಟೆನ್ಷನ್, ಗಾಬರಿ ಎಲ್ಲ. ಆಚೆನೆ ಆಗಲ್ಲ, ನೀವೇ ನೋಡಿದ್ದೀರಲ್ಲ, ಆಚೆನೆ ಕಾಲಿಕ್ಕಾಗಲ್ಲ. ನಮ್ಗೆ ಇವರೆಲ್ಲ ಹೋಗಿದ್ರು ಬಂದ್ರು, ಆದ್ರೆ ನಮ್ಗೆ ಊಟ ತಿಂಡಿ ನೀರು ಬೇರೆ ನಮ್ಗೆ ಎಲ್ಲಾನು ಹೇಗಾಗುತ್ತೆ? ಕರೆಂಟು ಕಟ್ಟಾಗೋಯ್ತು. ನಮ್ಗೆ ಇದೇ ಇಲ್ವಲ್ಲ, ಅಕ್ಕಪಕ್ಕ ಇಸ್ಕೊಂಡ್ರೆ ನಮ್ ದಾರಿ ಎದುರು ತಾನೇ ಬೇಕು. ಊಟನೂ ಇಲ್ಲ, ತಿಂಡಿನೂ ಇಲ್ಲ. ಆ ತರ ನಮ್ಗೆ ಬೆಳಗ್ಗೆ 9 ಗಂಟೆ ತನಕ ಹೇಳಿದ್ರೆ ನಾವೆಲ್ಲ ರೆಡಿ ಇದೀವಿ, ಈ ಸಲ ಸಮಸ್ಯೆ ಆಗಲ್ಲ, ಮರ ಬೀಳಲ್ಲ ಅಂತ ಹೇಳ್ತಾರೆ BBMಪಿ ಅವರು. ನಾವು ಮರಕ್ಕೆ ಹೋಗಿ ಹೇಳಿ ಅಂತ ಹೇಳಿ, ಬೀಳಲ್ಲ ಅಂತೇಳಿ. ಮರ ಬಿದ್ದ ಅವ್ರೇನ್ ನೋಡ್ಕೊಂಡಾರ? ಇವಾಗ ಬಿದ್ದಿದ್ದು ತಡೆದ್ಬಿಟ್ರ ಅವರು. ಈಗ ಮರ ಬಿತ್ತಲ್ಲ ತಡೆದ್ರಮ್ಮ? ಇಲ್ಲ, ಬೀಳಲ್ಲ ಅಂತಂದ್ರೆ ಹೋಗಿ ಬಿದ್ಮೇಲೆ ಆದ್ರೂ ಅದನ್ನ ರಿಪೇರಿ ಮಾಡ್ಬೇಕು ತಾನೆ. ತಕ್ಷಣ ಬಂದು ನೋಡ್ಕೋಬೇಕು ತಾನೆ ಜೀವಗಳನ್ನ. ಈಗ ನಮ್ಮಂತವ್ರು ಎಷ್ಟೋ ಜನ ಮನೆ ಒಳಗೆ ಇರ್ತೀವಿ, ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಈಗ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೆಲ್ಸಕ್ಕೆ ಹೋಗೋರು ಒಬ್ಬೊಬ್ರು ಇರ್ತಾರೆ. ಸಡನ್ ಆಗಿ ಈ ತರ ಆಗೋಗ್ಬಿಟ್ರೆ ಏನ್ ಮಾಡೋದು? ಒಬ್ರು ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡೋದು? ಅಲ್ಲೇ 3 ದಿನ 4 ದಿನ ಅಲ್ಲೇ ಇದಾಗೋಗ್ಬಿಡ್ತಾರೆ. ನಮ್ಮ ಮೂಲಕ ಏನಾದ್ರು ಮನವಿ ಮಾಡ್ಕೊಳ್ತೀರಾ ಅವರಿಗೆ, ನೆಕ್ಸ್ಟ್ ಟೈಮ್ ಈ ತರ ಮಾಡ್ಬೇಡಿ ಅಂತ? ಯಾವಾಗ್ಲೂ ಮನವಿ ಇದೆ. ದೊಡ್ಡ ಜೀವಕ್ಕೆ, ಹಿರಿಯ ಜೀವಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ಏನ್ ಅನುಕೂಲ ಮಾಡ್ತಾರೆ? ಏನು ಇಲ್ಲ, ಬಾಯಲ್ಲಿ ಹೇಳೋದು ಒಂದೇ. ಅವರು ಎಲೆಕ್ಷನ್ ಮಾತ್ರ ಹಾಕಿಸ್ಕೊತಾರೆ. ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತಾನೆ ನಾವು ಹೇಳೋದು. ಸಣ್ಣವ್ರಿಗೆ ಆಗ್ಲಿ, ದೊಡ್ಡವ್ರಿಗೆ ಆಗ್ಲಿ, ಎಲ್ಲರೂ ಈ ತರ ಪ್ರಾಬ್ಲಮ್ಗಳು ಆದ್ರೆ ಬಂದು ತಕ್ಷಣ ನಿಂತ್ಕೊಂಡು ನೋಡ್ಕೊಂಡು ಅದು ಸಡ್ ಮಾಡ್ಬೇಕು. ಅದು ಅವ್ರ ಕೆಲಸ ಅಲ್ವಾ, ಮತ್ತೆ ಮಾಡ್ಬೇಕು. ನಿಮ್ಗೆ ಗೊತ್ತಿತ್ತಾ ಇದು ಮರ ಬಿದ್ದಿತ್ತು ಅಂತ ಏನಾದ್ರು ಆ ಸಂದರ್ಭದಲ್ಲಿ? ನಿನ್ನೆ ಆದಾಗ ಸೌಂಡ್ ಆಯ್ತಲ್ಲ ಜೋರಾಗಿ, ತುಂಬಾ ಜೋರಾಗಿ ಸೌಂಡ್ ಆಯ್ತು. ಈ ಸಿಡ್ಲು ಮಳೆ ಬರುತ್ತಲ್ಲ, ಅದು ಡಬಲ್ ಸೌಂಡ್ ಆಯ್ತು. ಅದು ಕಬ್ಬಣದ ಗೇಟ್ ಅಲ್ವಾ, ಅದ್ರ ಮೇಲೆ ಬಿದ್ದಿದೆ. ನಾವು ಹೋಗಿ ನೋಡಕ್ಕೂ ಆಗಲ್ಲ, ಕತ್ಲೆ, ಕರೆಂಟ್ ಇಲ್ಲ, ಏನಿಲ್ಲ. ಮಕ್ಕಳು ಮೊಬೈಲ್ ಲೈಟಲ್ಲಿ ನೋಡಿ ಮರ ಬಿದ್ದೋಗಿದೆ ಅಂತ ಹೇಳಿದ್ದು. ಆಮೇಲೆ ಬೆಳಗಿನ ಜಾವದವರೆಗೂ ಲೈಟ್ ಇಲ್ಲ, ಕರೆಂಟ್ ಇಲ್ಲ. ಬಾತ್ರೂಮ್ನಲ್ಲೂ ಸಹ ಹೋಗಕ್ಕಾಗಲ್ಲ, ಲೈಟ್ಗಳಿಲ್ದಿರ. ಆ ಮೊಬೈಲ್ ಚಾರ್ಜ್ನಲ್ಲಿ ಇದ್ರಲ್ಲಿ ಹೋಗಿದ್ದೀವಿ. ಆಮೇಲೆ ಬೆಳಕಾದ್ಮೇಲೆ ನಾವು ಆಚೆ ಹೋಗಿ ನೋಡಿದ್ದು. ಅದು ಲೈಟು ಕಾಂಪೌಂಡ್ ಪಕ್ಕದ ಮನೆಯಿಂದ ಕಾಂಪೌಂಡ್ ಮೇಲೆ ಹತ್ತಿ ಮೊಮ್ಮಕ್ಕಳು ಹೋಗಿ ಆಚೆ ಕಡೆ ಹೋಗಿ ಇದು ಮಾಡಿದ್ದು. ಇದಿಷ್ಟು 2 ಸತಿ ಹೇಳಿದ್ರು ಬರಲ್ಲ ಅಂತಾರೆ ಅವರು, BBM ಅವರು, ಅವ್ರು ಬೆಸ್ಕಾಂ ಅವರು. ಇದಿಷ್ಟು ಉಮಾದೇವಿ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.